ನೀವೇನಾದರೂ ಅಡಿಕೆ ಬೆಳೆಗಾರ ಇದು ಇನ್ನಷ್ಟು ಹೆಚ್ಚುವರಿ ಆದಾಯವನ್ನು ನೀವು ಗಳಿಸಬೇಕಂತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಅಡಿಕೆಯಲ್ಲಿ ಭಾಳಷ್ಟು ಮಿಶ್ರಾಗಿ ಬೆಳೆಗಳನ್ನು ನಾವು ಬೆಳಿಬೋದು. ಅದರಲ್ಲಿ ಕಾಳುಮೆಣಸು ಕೂಡ ಒಂದು. ಕಾಳುಮೆಣಸು, ಕರಿಮೆಣಸು ಅಂತ ಕರಿತೀವಿ. ಇದನ್ನು ನಾವು ಕಪ್ಪು ಬಂಗಾರ ಅಂತಲೂ ಕೂಡ ಕರಿತೀವಿ. ಯಾಕಂದರೆ ಇದಕ್ಕಿರತಕ್ಕಂಥ ಬೆಲೆಗೆ ನಾವು ಇದನ್ನ ಕಪ್ಪು ಬಂಗಾರ ಅಂತ ಕರಿತೀವಿ. ಕಾಳುಮೆಣಸಲ್ಲಿ ಹೆಚ್ಚು ಇಳುವರಿ ಕೂಡ ಬರ್ತದೆ ಮತ್ತು ಇದರಿಂದ ಹೆಚ್ಚು ಆದಾಯ ಕೂಡ ನಾವು ಕಾಣ್ಬೋದು. ಏನಪ್ಪ ಅಂತಂದರೆ ಇದು ಇವಾಗ ಕ್ವಿಂಟಲಿಗೆ ಎಷ್ಟಿದೆ ಅಂತಂದರೆ 45,000ದಿಂದ 60,000ದಷ್ಟು ಇವಾಗ ಕ್ವಿಂಟಲ್ಗೆ ಬೆಲೆ ಇದೆ. ಏನಪ್ಪ ಅಂದರೂ ನಮಗೆ ಒಂದು ಎಕರೆಗೆ 8ರಿಂದ 10 ಕ್ವಿಂಟಲಷ್ಟು ನಮಗೆ ಕಾಳುಮೆಣಸು ಬರ್ತದೆ. ಇದನ್ನು ನೀಟಾಗಿ ನಾವು ಮೇಂಟೈನ್ ಮಾಡ್ತಾ ಹೋದರೆ ನೋಡ್ಬೋದು ಯಾವ ಥರ ಬಿಟ್ಟಿದೆ ಅಂತ. ಇದು ವೆರೈಟಿ ಬಂದುಬಿಟ್ಟು ಪನ್ನೀರ್ 5 ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮಲ್ಲಿ ಇದು ಇಳುವರಿ ಸಖತ್ತಾಗಿ ಬರ್ತಾ ಇದೆ. ನೋಡಿ ಯಾವ ಥರ ಇದು ತೋಟ ಮೇಂಟೈನ್ ಮಾಡಿದ್ದೀವಿ ಅಂತ. ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಮಾಹಿತಿ ಬೇಕು ಅಂದರೆ ಯೂಟ್ಯೂಬ್ ಚಾನಲಲ್ಲಿ ನಾನು ಎಲ್ಲ ಫುಲ್ಲು ಡೀಟೇಲ್ ಯಾವ ಥರ ನೀವು ಮೇಂಟೈನ್ ಮಾಡಬೇಕು ಅಂತ ಎಲ್ಲ ನಾನು ಹಾಕಿರ್ತೀನಿ. ಯೂಟ್ಯೂಬ್ ಚಾನಲನ್ನು ನೀವು ವಿಸಿಟ್ ಮಾಡಿ. ಇಲ್ಲಿ ಇದನ್ನು ಹಾಕ್ಬಿಟ್ಟು 4ರಿಂದ 5 ತಿಂಗಳಾಗಿದೆ. ನೋಡಿ ಯಾವ ಥರ ಇದು ಗಿಡ ಹತ್ಕೊಂಡು ಚಿಗುರನ್ನು ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲೂ ಸಹ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ಲೆಲ್ಲ ಬರ್ತಾ ಇದೆ. ಇದು ಫುಲ್ ಹತ್ಕೊಂಡಿದೆ ಗಿಡ. ಇನ್ನೇನು ಗಿಡ ಎದ್ದೇಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇದನ್ನು ಯಾವ ಥರಪ್ಪ ಮೇಂಟೈನ್ ಮಾಡೋದು ಅಂದರೆ ನೋಡಿ ಫುಲ್ ಚಿಗುರು ಬಂದು ಇಲ್ಲೇನು ಈ ಕೌಲುಗಳು ಬರ್ತಾ ಇದ್ದಾವೆ. ಇದನ್ನು ಏನಪ್ಪ ಮಾಡೋದು, ಇದು ನೆಲದಲ್ಲಿ ಬಿಡಬಾರ್ದು. ಇದನ್ನು ಏನು ಮಾಡಬೇಕಪ್ಪ ಅಂತಂದರೆ ಈ ಥರ ಹಾಕ್ಬಿಟ್ಟು ನೀವು ಗಿಡಕ್ಕೆ ಇದನ್ನು ಕಟ್ಟಬೇಕು. ಈ ಥರ ಕಟ್ಟೋದ್ರಿಂದ ಏನಾಗುತ್ತೆ, ಗಿಡ ಮೇಲೆ ಹೋಗ್ತದೆ, ವರ್ಟಿಕಲಾಗಿ ಹೋಗ್ತದೆ. ಅಂದರೆ ಇವಾಗ ಸೈಡ್ ಬ್ರಾಂಚಸ್ ಇವಾಗ ತೆಳಗಡೆ ಬರೋದಿಲ್ಲ, ಈ ಥರ ತೆಳಗಡೆ ಹೋಗೋದಿಲ್ಲ. ಇದು ಈ ಥರ ತೆಳಗಡೆ ಹೋದ ಗಿಡಗಳು ನಿಮಗೆ ಇಳುವರಿ ಬರೋದಿಲ್ಲ. ಅಂದರೆ ಇದು ಕಾಯನ್ನು ಬಿಡೋದಿಲ್ಲ, ಬರೀ ಬೇರೆ ಅಷ್ಟೇ ಬಿಡ್ತದೆ, ಕಾಯಿ ಬಿಡೋದಿಲ್ಲ. ಏನು ನೀವು ಈ ಥರ ಮೇಲ್ಗಡೆ ಈ ಥರ ಕಟ್ಟಿರ್ತೀರಾ, ಈ ಥರ ಗಿಡಗಳನ್ನ ಕಟ್ತೀರಾ, ಇವು ಅಷ್ಟೇ ನಿಮಗೆ ಇಳುವರಿಯನ್ನು ಕೊಡ್ತವೆ ಮತ್ತು ಕಾಯನ್ನು ಬಿಡ್ತವೆ. ಏನು ತೆಳಗಡೆ ಹೋಗ್ತವೆ ಕೌಲುಗಳು, ಅವು ನಿಮಗೆ ಇಳುವರಿಯನ್ನು ಕೊಡುವುದಿಲ್ಲ. ನೋಡಿ ಇಲ್ಲಿ ಈ ಥರ ಒಂದು 5ರಿಂದ 6 ಅಡಿಯಷ್ಟು ಗಿಡ ಬೆಳೆಯವರೆಗೂ ನೀವು ಇದನ್ನು ಈ ಥರ ಒಂದು ಹಗ್ಗದಿಂದ ಅಥವಾ ಯಾವುದರಿಂದನಾದರೂ ನೀವು ಕಟ್ತಾ ಹೋಗಬೇಕು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಇದರಲ್ಲಿ ಬೇರುಗಳು ಬರ್ತವೆ. ಆ ಬೇರುಗಳು ಬಂದಮೇಲೆ ಇದು ತಾನೇ ಅದು ಮರನ ಹಿಡ್ಕೊಂಡು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ 5ರಿಂದ 6 ಅಡಿ ಆಗೋ ಅಷ್ಟುವರೆಗೂ ನೀವು ಅದನ್ನು ಕಟ್ಟಬೇಕು. ಯಾಕಂದರೆ ಹೀಗೆ ಬೇರುಗಳು ಬಂದಿರಲ್ಲ, ಅದರಲ್ಲಿನ ಬೇರುಗಳು ಬರೋವರೆಗೂ ನೀವು ಇದಕ್ಕೆ ಸಪೋರ್ಟಾಗಿ ನೀವು ಕಟ್ತಾ ಹೋಗಬೇಕು. ಗಿಡದಲ್ಲಿ ಬೆಳೆದಿರತಕ್ಕಂಥ ಗಿಡಗಳನ್ನ ನಾವು ಯಾವ ಥರ ಮೇಂಟೈನ್ ಮಾಡಬೇಕು ಅಂದರೆ ಇಲ್ಲಿ ನೋಡಿ ಗಿಡ ಇದು ಫುಲ್ ಬೆಳೆದಿದೆ. ಬಟ್ ಆದರೆ ಏನಾಗಿದೆ, ಇಲ್ಲಿ ಕೆಲವೊಂದು ಕೌಲುಗಳು ತೆಳಗಡೆ ಬಂದಿದೆ. ಈ ಥರ ಕೌಲುಗಳನ್ನ ನಾವು ಏನು ಮಾಡಬೇಕು ಅಂದರೆ ಕಟ್ ಮಾಡಬೇಕು ಅಥವಾ ಇವನ್ನ ಕಟ್ತಾ ಹೋಗಬೇಕು. ಇಲ್ಲಾಂದ್ರೆ ಏನಪ್ಪ ಆಗುತ್ತೆ ಅಂದರೆ ಇದು ನೆಲದ ಮೇಲೆ ಇದೇ ಥರ ಬೆಳ್ಕೊತ ಹೋಗಿ ಇಲ್ಲಿ ನೋಡಿ ಬೆಳ್ಕೊಂತ ಇಲ್ಲಿ ನೋಡಿ ಆಲ್ರೆಡಿ ಇದು ಬೇರು ಬಿಡ್ತಾ ಇದೆ. ನೆಲದಲ್ಲೇ ಬೇರು ಬಿಡೋಕ್ಕೆ ಶುರು ಆಗುತ್ತೆ. ಇದು ಮೇಲ್ಗಡೆ ಹೋಗಲ್ಲ, ಇದು ಸೈಡ್ ವೇಸಲ್ಲಿ ಅಂದರೆ ತೆಳಗೆ ನೆಲದಲ್ಲೇ ಬೆಳ್ಕೊತ ಹೋಗುತ್ತೆ. ಇದರಿಂದ ನಿಮಗೆ ಇದು ಯಾವುದೇ ಕಾಯನ್ನು ಬಿಡಲ್ಲ. ಇದರಿಂದ ನಿಮಗೆ ಇದು ವೇಸ್ಟ್ ಆಗುತ್ತೆ. ಸೊ ಇದನ್ನ ಏನು ಮಾಡಬೇಕಪ್ಪ ಅಂದರೆ ನೀವು ಕಟ್ ಮಾಡಿ ಬಿಸಾಕಬೇಕು ಅಥವಾ ಇದನ್ನು ನೀವು ಮರಕ್ಕೆ ಕಟ್ಟಿದ್ರು ಕೂಡ ಇದು ಮತ್ತೆ ಬೆಳೀತಾ ಹೋಗ್ತದೆ. ಇದರ ಏನಪ್ಪ ಅಂದರೆ ಒಂದು ಪ್ರಾಬ್ಲಮ್ ಅಂತಂದರೆ ಸೊರಗು ರೋಗ. ಇದು ನೋಡಿ ಸೊರಗು ರೋಗ ಬಂದು ಯಾವ ಥರ ಇದು ಫುಲ್ಲು ಸತ್ತೋಗಿದೆ ಗಿಡ ಅಂತ ಹೇಳ್ಬಿಟ್ಟು. ಏನಪ್ಪ ಇದಕ್ಕೆ ಮಾಡಬೇಕು ಅಂತಂದರೆ ಯಾವ ಥರ ನಾವು ಇದನ್ನ ಕಂಟ್ರೋಲ್ ಮಾಡಬೇಕು, ನಾವು ಇದನ್ನ ಯಾವ ಥರ ಇದು ಮಾಡಬೇಕು ಅಂತಂದರೆ ನೀವು ನರ್ಸರಿಯಿಂದ ತರುವಾಗಲೇ ಹಿಪ್ಲಿಯಿಂದ ಕ್ರಾಸ್ ಆಗಿರ್ತಕ್ಕಂಥ ಅಂದರೆ ಹಿಪ್ಲಿಂದ ಗ್ರಾಫ್ಟಿಂಗ್ ಆಗಿರ್ತಕ್ಕಂಥ ನೀವು ಗಿಡವನ್ನು ತಂದುಬಿಟ್ರೆ ಈ ಸೊರಗು ರೋಗನ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಅಕಸ್ಮಾತ್ ನೀವೇನಾದರೂ ಆ ಥರ ಮಾಡೋಕ್ಕಾಗಿಲ್ಲ ಅಂತಂದರೆ ಇದು ನೀರನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಇವಾಗ ಏನಂದರೆ ಇದು ಭಾಳ ಸೂಕ್ಷ್ಮವಾದಂಥ ಗಿಡ. ಏನಂದರೆ ನೀವು ಜಾಸ್ತಿ ನೀರು ಕೊಟ್ಟರು ಸತ್ತೋಗುತ್ತೆ, ಕಡಿಮೆ ನೀರು ಕೊಟ್ಟರು ಸತ್ತೋಗುತ್ತೆ. ಇದು ಭಾಳ ಸೂಕ್ಷ್ಮ ಇರೋದ್ರಿಂದ ನೀವು ನೀರನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಇದೇ ಥರ ನಿಮಗೇನಾದ್ರು ಹೆಚ್ಚಿನ ಕೃಷಿ ಮಾಹಿತಿ ಬೇಕಂತಂದರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.